ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ 1B PLC 105B ಅಥವಾ 205B ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಬ್ ಪ್ರೋಗ್ರಾಮ್ಸ್ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಪ್ರೀವಿಯಸ್ ಅಲ್ಲಿ 1A ಸಾಲ್ವ್ ಮಾಡಿದ್ದಾಯಿತು. ಇವಾಗ 1B ಡೆವಲಪ್ ಎ ಪ್ರೋಗ್ರಾಮ್ ಟು ರೀಡ್ ದ ನೇಮ್ ಅಂಡ್ ಇಯರ್ ಆಫ್ ಬರ್ತ್ ಆಫ್ ಎ ಪರ್ಸನ್, ಡಿಸ್ಪ್ಲೇ ವೆದರ್ ದ ಪರ್ಸನ್ ಇಸ್ ಅ ಸೀನಿಯರ್ ಸಿಟಿಸನ್ ಆರ್ ನಾಟ್. ಕ್ವಶನ್ ಅಲ್ಲಿ ಏನಿದೆ ಅಂತಂದ್ರೆ, ಈ ಒಂದು ವ್ಯಕ್ತಿ ಸೀನಿಯರ್ ಸಿಟಿಸನ್ ಅಲ್ವಾ ಅಂತ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಅದೇ ರೀತಿ ನಾವು ಪ್ರೋಗ್ರಾಮ್ ನ ಬರೆದಿದ್ದೀವಿ. ಬಹಳ ಸಣ್ಣ ಪ್ರೋಗ್ರಾಮ್ ಇದೆ. ಓಕೆ, ಸೊ ಲೈನ್ ಬೈ ಲೈನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನಾವು ಈ ಒಂದು ಪ್ರೋಗ್ರಾಮ್ ನ ರನ್ ಮಾಡಿ ಕೂಡ ನೋಡೋಣ, ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ಕೂಡ ನೋಡೋಣ. ಸೊ ಫಸ್ಟ್ ಲೈನ್ ಏನಿದೆ, ನೇಮ್ ಇದೆ. ಸೊ ನೇಮ್ ಈಕ್ವಲ್ ಟು ಇನ್ಪುಟ್ ಎಂಟರ್ ಯುವರ್ ನೇಮ್. ಸೊ ನೇಮ್ ನ ಎಂಟರ್ ಮಾಡಬೇಕು ಫಸ್ಟ್ ಲೈನ್ ಅಲ್ಲಿ. ಅದಾದ್ಮೇಲೆ ಬರ್ತ್ ಇಯರ್, ಎಂಟರ್ ಯುವರ್ ಇಯರ್ ಆಫ್ ಬರ್ತ್. ಫಾರ್ ಎಕ್ಸಾಂಪಲ್ ತಗೋಣ, ನೇಮು ನಾನು ರಮೇಶ್ ಅಂತ ತಗೊಳ್ತೇನೆ. ಓಕೆ, ಇಯರ್ ಬರ್ತ್ ಇಯರ್ 1950 ಅಂತ ತಗೊಳ್ತೀನಿ. ಓಕೆ, ನೆಕ್ಸ್ಟ್ ಕರೆಂಟ್ ಇಯರ್. ಈ ವರ್ಷ ಯಾವುದು ಕರೆಂಟ್ ಇಯರ್? 2026. ಒಂದ್ ವೇಳೆ ವಿಡಿಯೋ 2027 ಅಲ್ಲಿ ನೋಡ್ತಾ ಇದ್ರೆ ಅಥವಾ 2028 ಅಲ್ಲಿ ನೋಡ್ತಾ ಇದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ, ಅಥವಾ ಇಷ್ಟ ಆದ್ ಬಿಟ್ರೂ ಪರವಾಗಿಲ್ಲ, ಬಟ್ ಅಪ್ಡೇಟ್ ಮಾಡ್ಕೊಳ್ಳೇಬೇಕು ನೀವು. ಓಕೆ, ನೆಕ್ಸ್ಟ್ ಏಜ್ ಈಕ್ವಲ್ಸ್ ಟು ಕರೆಂಟ್ ಇಯರ್ ಮೈನಸ್ ಬರ್ತ್ ಇಯರ್ ಅಂತಿದೆ. ಸೊ ಏಜ್ ಕಂಡುಹಿಡಿಯೋಕೆ ಇದು ಫಾರ್ಮುಲಾ ಅಂತ ಕೂಡ ಹೇಳ್ಬೋದು. ಲೈಕ್ ಕ್ಯಾಲ್ಕುಲೇಟರ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಕರೆಂಟ್ ಇಯರ್ 2026 ಮೈನಸ್ ಬರ್ತ್ ಇಯರ್ 1950. ಓಕೆ, ಎಷ್ಟಾಯ್ತು? 76 ಇಯರ್ಸ್ ಆಯ್ತು. ಸೊ ಸೀನಿಯರ್ ಸಿಟಿಸನ್ಗೆ 60 ಇತ್ತಂದ್ರೆ ಅವ್ರಿಗೆ ಸೀನಿಯರ್ ಸಿಟಿಸನ್ ಅಂತ ಕರಿತೀವಿ. ಸೊ 76 ಇದೆ ಅಂತಂದ್ರೆ ಅವರು ಕೂಡ ಸೀನಿಯರ್ ಸಿಟಿಸನ್ ಅಂತೆ ನಾವು ಕರೆಯೋದು. 60ಗಿಂತ ಜಾಸ್ತಿ ಇದ್ರೆ ಅವರು ಸೀನಿಯರ್ ಸಿಟಿಸನ್, 60ಗಿಂತ ಕಡಿಮೆ ಇದ್ರೆ ಅವರು ಸೀನಿಯರ್ ಸಿಟಿಸನ್ ಅಲ್ಲ. ಓಕೆ, ಸೊ ಒಂದ್ ವೇಳೆ 2026 ಮೈನಸ್ 1990 ಮಾಡೋಣ, ಎಷ್ಟು ಬರುತ್ತೆ? 36 ಇಯರ್ಸ್ ಬರುತ್ತೆ. ಹೌದಾ? ಇವರು ಸೀನಿಯರ್ ಸಿಟಿಸನ್ ಅಲ್ಲ. ಗೊತ್ತಾಯ್ತಲ್ಲ? ಸೊ ಇದು ಫಾರ್ಮುಲಾ. ಅದಾದ್ಮೇಲೆ ನೆಕ್ಸ್ಟ್, ಇಫ್ ಏಜ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 60 ಇತ್ತಂದ್ರೆ ಏನಂತ ಪ್ರಿಂಟ್ ಆಗಬೇಕು? ಹೆಸರು ಜೊತೆಗೆ ಈಸ್ ಅ ಸೀನಿಯರ್ ಸಿಟಿಸನ್. ಲೈಕ್ ಎಕ್ಸಾಂಪಲ್ ಅಂದ್ರೆ ರಮೇಶ್ ಈಸ್ ಅ ಸೀನಿಯರ್ ಸಿಟಿಸನ್ ಅಂತ ಪ್ರಿಂಟ್ ಆಗಬೇಕು. ಅದೇ ಒಂದು ವೇಳೆ ಅವರು ಬಿಲೋ ಅಂದ್ರೆ 60ಗಿಂತ ಕಡಿಮೆ ಇತ್ತಂದ್ರೆ, ಲೈಕ್ 57, 52, 58 ಆ ರೀತಿ ಇತ್ತಂತಂದ್ರೆ ನೇಮ್ ರಮೇಶ್ ಈಸ್ ನಾಟ್ ಎ ಸೀನಿಯರ್ ಸಿಟಿಸನ್, ಈ ರೀತಿ ಪ್ರಿಂಟ್ ಆಗಬೇಕು. ಸೊ ಅರ್ಥ ಆಯ್ತಲ್ಲ ನಿಮಗೆ ಯಾವ ರೀತಿ ಅಂತ? ಕಂಪ್ಲೀಟ್ ಪ್ರೋಗ್ರಾಮ್ ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಬಹಳ ಸಿಂಪಲ್ ಆಗಿರುವಂತ ಪ್ರೋಗ್ರಾಮೇ. ಇವಾಗ ರನ್ ಮಾಡಿ ನೋಡೋಣ. ಓಕೆ, ಎಂಟರ್ ಯುವರ್ ನೇಮ್ ಅಂತ ಇದೆ. ಸೊ ನೇಮ್ ಎಂಟರ್ ಮಾಡ್ಕೊಳ್ಳೋಣ. ರಮೇಶ್, ಎಂಟರ್ ಇಯರ್ ಆಫ್ ಬರ್ತ್. ಓಕೆ, 1950, ಎಂಟರ್. ರಮೇಶ್ ಈಸ್ ಅ ಸೀನಿಯರ್ ಸಿಟಿಸನ್. ಹೌದಾ? ನೆಕ್ಸ್ಟ್ ನಾವು ಇನ್ನೊಂದ್ಸತಿ ರನ್ ಮಾಡಿಬಿಟ್ಟು ನೇಮ್ ರಮೇಶ್, ಎಂಟರ್ ಇಯರ್ ಆಫ್ ಬರ್ತ್ ಅಲ್ಲಿ ನಾವು 1987 ಕೊಡ್ತೇನೆ. ರಮೇಶ್ ಈಸ್ ನಾಟ್ ಎ ಸೀನಿಯರ್ ಸಿಟಿಸನ್. ಹೌದಾ? ಸೊ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ. ಸೊ ಸೀನಿಯರ್ ಸಿಟಿಸನ್ ಇತ್ತಂದ್ರೆ ಸೀನಿಯರ್ ಸಿಟಿಸನ್ ಅಂತ ತೋರಿಸುತ್ತೆ, ಸೀನಿಯರ್ ಸಿಟಿಸನ್ ಇಲ್ಲ ಅಂತಂದ್ರೆ ಸೀನಿಯರ್ ಸಿಟಿಸನ್ ಅಲ್ಲ ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ಪ್ರೋಗ್ರಾಮ್ ನಿಮಗೆ ಬಹಳ ಸಿಂಪಲ್ ಆಗಿ ಅರ್ಥ ಮಾಡಿಸಿ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.